ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಇಡೀ ಜಗತ್ತು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ? ಅಮೆರಿಕ ಯುದ್ಧಕ್ಕೆ ಬರುತ್ತಾ ಇಲ್ವಾ? ಟ್ರಂಪ್ ಏನು ಮಾಡ್ತಾರೆ? ಯಾಕೆಂದರೆ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಜಗತ್ತಿಗೆ ಆ ಕುತೂಹಲ ಈಗಲೂ ಕೂಡ ಇದೆ. ಇದರ ನಡುವೆ ಭಾರತಕ್ಕೆ ಯಾವ ಕುತೂಹಲವೂ ಉಳಿದಿಲ್ಲ. ಭಾರತಕ್ಕಿರುವಂತಹ ಒಂದೇ ಒಂದು ಗುರಿ ಏನು ಕೇಳಿದ್ರೆ, ತನ್ನ ಆಸ್ತಿಯನ್ನು ಹೇಗೆ ಉಳಿಸ್ಕೊಳ್ಳೋದು, ತನ್ನ ಹೂಡಿಕೆಯನ್ನು ಹೇಗೆ ರಕ್ಷಿಸಿಕೊಳ್ಳೋದು ಅಂತ. ಇದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಸರ್ಕಾರ ನಿರಂತರವಾಗಿ ಇರಾನ್ ಮತ್ತು ಇಸ್ರೇಲ್ ಜೊತೆಗೆ ಸಂಪರ್ಕದಲ್ಲೇ ಇದೆ. ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದೆ, ದಯವಿಟ್ಟು ನಮ್ಮ ಆಸ್ತಿನ ಏನು ಮಾಡಿಬಿಡ್ರಯ್ಯ, ನಿಮ್ಮ ಜಗಳದಲ್ಲಿ ನಮ್ಮ ಹೂಡಿಕೆಗೆ ತೊಂದರೆ ಆಗಬಾರದು ಅಂತ ಭಾರತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಮಿತ್ರರೇ, ಇದೊಂದು ತೀರಾ ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭಾರತ ಒಂದು ಹಂತದಲ್ಲಿ ರಾಜತಾಂತ್ರಿಕ ಯಶಸ್ಸನ್ನು ಗಳಿಸಿದಂತೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಷ್ಯಾ ಈ ರೀತಿಯಾಗಿ ಮನವಿ ಮಾಡ್ತಾ ಇಲ್ಲ, ಇಸ್ರೇಲ್ಗೆ ಧಮಕಿ ಹಾಕಿದೆ. ನೀವೇನಾದರೂ ಇರಾನ್ನಲ್ಲಿರುವಂಥ ನಮ್ಮ ಹೂಡಿಕೆಯನ್ನು ಮುಟ್ಟಿದ್ದೆ ಆದರೆ ಬಹಳ ದೊಡ್ಡ ಅನಾಹುತ ಸಂಭವಿಸುತ್ತೆ. ಪುತಿನ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ಗೂ ಕೂಡ ಇದರ ಬಗ್ಗೆ ಸ್ವಲ್ಪ ಹೆದರಿಕೆ ಶುರುವಾಗಿದೆ. ಅದನ್ನು ಈವರೆಗೂ ಕೂಡ ಅವರು ಟಚ್ ಮಾಡಿಲ್ಲ. ಇನ್ನೊಂದು ಕಡೆ ಭಾರತದಲ್ಲಿ ಇನ್ನೊಂದು ರೀತಿಯ ಚರ್ಚೆ ಆರಂಭಗೊಂಡಿದೆ. ಒಂದು ವೇಳೆ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರ ಇರಾನ್ನಲ್ಲೇನಾದರೂ ಹೋಗಿದ್ದೆ ಆದರೆ ಭಾರತಕ್ಕೆ ಭಾರಿ ನಷ್ಟ ಆಗುತ್ತೆ. ಭಾರತದ ಹೂಡಿಕೆ ಇರಾನ್ನಲ್ಲಿ ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ. ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಆಯ್ತಲ್ಲ, ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇಡೀ ಇರಾನ್ ಪಾಕಿಸ್ತಾನದ ಕಂಟ್ರೋಲ್ಗೆ ಬಂದುಬಿಡುತ್ತೆ. ರೀಜನ್ನಲ್ಲಿ ಪಾಕಿಸ್ತಾನದ ಹಿಡಿತ ಜಾಸ್ತಿ ಆಗುತ್ತೆ. ಹೀಗೂ ಒಂದು ಚರ್ಚೆ ಶುರುವಾಗಿದೆ. ಮಿತ್ರರೇ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಭಾರತದ ಪಾಲಿಗೆ ಇದು ತೀರಾ ಇಂಪಾರ್ಟೆಂಟ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅದು ಎಲ್ಲೇ ಯುದ್ಧ ಶುರುವಾದರೂ ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ತಲೆ ಬಿಸಿ ಕಟ್ಟಿಟ್ಟ ಬುತ್ತಿ. ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆರಂಭ ಆಯಿತು. ಅಲ್ಲಿ ಭಾರತದ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ಅವರನ್ನು ಕರೆತರೋದಕ್ಕೆ ಒಂದು ದೊಡ್ಡ ಆಪರೇಷನ್ನನ್ನೇ ಭಾರತ ಮಾಡಬೇಕಾಗಿ ಬಂತು. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಆಕ್ರಮಿಸಿಕೊಳ್ತಿದ್ದಂತೆ ಅಲ್ಲಿದ್ದಂಥ ಭಾರತೀಯರನ್ನು ರಕ್ಷಿಸೋದು ನಮಗೆ ದೊಡ್ಡ ಕಷ್ಟದ ಕೆಲಸ ಆಗ್ಬಿಡ್ತು. ಜೊತೆಗೆ ಅಫ್ಘಾನಿಸ್ತಾನದಲ್ಲಿ 20 ವರ್ಷದಿಂದ ಭಾರತ ಮಾಡಿದಂತಹ ಎಲ್ಲ ಹೂಡಿಕೆಯೂ ಕೂಡ ನೀರಿನಲ್ಲಿ ಹೋಮ ಆಗಿತ್ತು. ಈಗೇನೋ ಬಿಡಿ, ಭಾರತ ಒಂದಷ್ಟು ಪ್ರಯತ್ನ ಮಾಡಿಬಿಟ್ಟು ಮರಳಿ ಅದನ್ನೆಲ್ಲ ಟ್ರ್ಯಾಕ್ಗೆ ತರುವಂಥ ಪ್ರಯತ್ನ ಮಾಡ್ತಾ ಇದೆ. ಆದರೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯಿತು. ಈ ಯುದ್ಧ ಭಾರತಕ್ಕೆ ಬಹಳ ನಷ್ಟವಾಗಿ ಪರಿಣಮಿಸುತ್ತೆ. ಅದು ಎಲ್ಲೇ ಬೇಕಾದರೂ ಆಗಲಿ. ನಾವೇನು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಬೇಕು ಅಂತಿಲ್ಲ. ಇನ್ಯಾರೋ ಯುದ್ಧ ಮಾಡ್ಕೊಂಡ್ರೂ ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಸ್ ಆಗುತ್ತೆ. ಈಗಲೂ ಮಿತ್ರರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಈ ಭೀಕರವಾದಂತಹ ಯುದ್ಧ ಆಗ್ತಾ ಇದೆಯಲ್ಲ, ಭಾರತಕ್ಕೆ ಒಂದಷ್ಟು ತಲೆಬಿಸಿ ಶುರುವಾಗಿದೆ. ಮುಖ್ಯವಾಗಿ 2 ಬಂದರುಗಳ ವಿಚಾರದಲ್ಲಿ ಭಾರತ ತಲೆ ಕೆಡಿಸ್ಕೊಂಡಿದೆ. ಅದನ್ನು ಹೇಳೋದಕ್ಕೆ ಮುಂಚೆ ಈ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಭಾರತೀಯರು ಕೂಡ ಇದ್ದಾರೆ. ಇರಾನ್ನಲ್ಲಿ ಅದೇನೋ ಓದಕ್ಕೆ ಹೋಗಿದ್ರಂತೆ. ನನಗಂತೂ ಅರ್ಥ ಆಗ್ತಿಲ್ಲ, ಇರಾನ್ನಲ್ಲಿ ಹೋಗಿ ಓದುವಂಥದ್ದೇನಿದೆ? ಏನು ಎಜುಕೇಷನ್ನಲ್ಲಿ ಕ್ರಾಂತಿ ಮಾಡಿದಂಥ ದೇಶ ಏನಲ್ಲ ಅಲ್ಲಿ ಹೋಗಿ ಓದುವಂಥದ್ದು. ಉಕ್ರೇನ್ನಲ್ಲಿ ವೈದ್ಯಕೀಯ ಸೀಟುಗಳು ಕಡಿಮೆಗೆ ಸಿಗ್ತಾ ಇತ್ತು. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಹೋದರೂ ಅಲ್ಲಿಯ ವೈದ್ಯಕೀಯ ಶಿಕ್ಷಣ ತುಂಬ ಉತ್ತಮವಾಗಿತ್ತು ಅಂತ ಹೇಳಲಾಗತ್ತೆ. ಅದಕ್ಕೇನೊಂದು ಅರ್ಥ ಇದೆ. ಇರಾನ್ನಲ್ಲಿ ಹೋಗಿ ಏನು ಓದ್ತಾ ಇದ್ರು ಆ ಭಗವಂತನಿಗೆ ಗೊತ್ತು. ಆದರೆ ಒಂದು ಮಾಹಿತಿ ಏನು ಕೇಳಿದ್ರೆ, ಇರಾನ್ ಒಂದು ಶಿಯಾ ಮುಸ್ಲಿಂ ಕಂಟ್ರಿ. ಈ ನಮ್ಮ ಕಾಶ್ಮೀರ ಭಾಗದಲ್ಲಿ ಶಿಯಾ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಅವರಿಗಲ್ಲಿ ಈಸಿಯಾಗಿ ಸೀಟ್ ಸಿಗ್ತಾ ಇತ್ತು. ಇರಾನ್ ಅವರನ್ನು ಆಕರ್ಷಿಸ್ತಾ ಇತ್ತು. ಈ ಕಾರಣದಿಂದ ಅವರೆಲ್ಲ ಅಲ್ಲಿ ಹೋಗಿ ಓದ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಕ್ಕೋಸ್ಕರವಾಗಿ ಭಾರತ ಈಗ ಆಪರೇಷನ್ ಸಿಂಧು ಅನ್ನುವಂಥ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಇರಾನ್ನಲ್ಲಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನು ಅರ್ಮೇನಿಯಾ ಗಡಿಗೆ ಕರ್ಕೊಂಡು ಹೋಗಿ ಅರ್ಮೇನಿಯಾದಿಂದ ಅವರನ್ನು ಭಾರತಕ್ಕೆ ಕರೆತರಲಾಗ್ತಾ ಇದೆ. ವಿಪರ್ಯಾಸ ಏನು ಗೊತ್ತಾ? ಭಾರತ ಸರ್ಕಾರ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಭಾರತಕ್ಕೆ ವಾಪಸ್ ಕರೆ ತಂದರೂ ಕೂಡ ನಾವು ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು, ನಮ್ಮನ್ನು ಡೆಲ್ಲಿಗೆ ತಂದು ಬಿಟ್ಟುಬಿಟ್ಟಿದ್ದಾರೆ ಅಂತ ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಇದು ಒಂದು ಕರ್ಮ. ಇನ್ನು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಶುರು ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಇಸ್ರೇಲ್ನಲ್ಲಿರುವ ಭಾರತೀಯರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಇಸ್ರೇಲ್ ಬಹಳ ಸುರಕ್ಷಿತವಾದ ದೇಶ. ಏನೇ ಯುದ್ಧ ಆದರೂ ಕೂಡ ನಮ್ಮವರಿಗಲ್ಲೇನು ತೊಂದರೆ ಆಗೋದಿಲ್ಲ, ಆ ದೇಶ ರಕ್ಷಣೆ ಕೊಡೋದಕ್ಕೆ ಅದಕ್ಕೆ ಕೆಪಾಸಿಟಿ ಇದೆ ಅಂತ ಭಾರತ ಭಾವಿಸಿತ್ತು. ಆದರೆ ಈ ಬಾರಿ ಅಲ್ಲೂ ಕೂಡ ಟೆನ್ಷನ್ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಇರಾನ್ ಹೇಳ್ತಾ ಇದೆ, ನಾವು ಯಾವ ಕಾರಣಕ್ಕೂ ಕೂಡ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದಿಲ್ಲ, ನಾವು ಯುದ್ಧವನ್ನು ಕಂಟಿನ್ಯೂ ಮಾಡ್ತೀವಿ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಯುದ್ಧವನ್ನು ನಾವು ನಡೆಸ್ತೀವಿ ಅಂತ. ಯಾಕೆಂದರೆ ಇರಾನ್ಗೆ ಅನಿಸ್ತಾ ಇದೆ, ಒಂದು ವೇಳೆ ಯುದ್ಧ ವಿರಾಮ ಕೊಟ್ಟಿದ್ದೆ ಆದರೆ ಇಸ್ರೇಲ್ ಮತ್ತೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಗಟ್ಟಿಗೊಳಿಸ್ಬಿಡುತ್ತೆ. ಅವ್ರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಅವ್ರು ತರಿಸ್ಕೊಂಡ್ಬಿಡ್ತಾರೆ. ಹಾಗಾಗಿದ್ದೇ ಆದರೆ ನಮ್ಮ ದಾಳಿಗೆ ಯಶಸ್ಸು ಸಿಗೋದಿಲ್ಲ. ಹೀಗಾಗಿ ಈಗಲೇ ಯುದ್ಧ ಮುಂದುವರಿಸೋಣ, ನಮಗೇನೋ ಲಾಸ್ ಆಗುವಂಥದ್ದು ಆಗೋಗಿದೆ ಅಂತ ಇರಾನ್ ಭಾವಿಸ್ತಾ ಇದೆ. ಇಸ್ರೇಲ್ ಕೂಡ ಈ ಚಾನ್ಸನ್ನು ಬಿಟ್ಟರೆ ಇನ್ನಾಗೋದಿಲ್ಲ. ಟ್ರಂಪ್ ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿಬಿಟ್ರೆ ನಮಗೆ ದಾಳಿ ಮಾಡೋದಕ್ಕೆ ಚಾನ್ಸ್ ಹೋಗ್ಬಿಡುತ್ತೆ, ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳು ಉಳ್ಕೊಂಡ್ಬಿಡ್ತವೆ ಅಂತ ಇಸ್ರೇಲ್ಗೆ ಅನಿಸ್ತಾ ಇದೆ. ಹೀಗಾಗಿ ಈ ಯುದ್ಧ ಇನ್ನಷ್ಟು ದಿನ ಕಂಟಿನ್ಯೂ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ನಿಂದ ಭಾರತೀಯರನ್ನು ಇವ್ಯಾಕ್ಯುಯೇಟ್ ಮಾಡುವಂತಹ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಭಾರತ ಸರ್ಕಾರ ಆ ಬಗ್ಗೆಯೂ ಕೂಡ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಭಾರತಕ್ಕಿರುವಂತಹ ದೊಡ್ಡ ಟೆನ್ಷನ್ ಏನು ಕೇಳಿದ್ರೆ, ಅದು 15,000 ಕೋಟಿಗೆ ಸಂಬಂಧಪಟ್ಟಂತಹ ಟೆನ್ಷನ್. ಕೇವಲ 15,000 ಕೋಟಿಯ ವಿಚಾರವಾಗಿದ್ದರೆ ಭಾರತ ಏನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಭಾರತದಂತಹ ದೈತ್ಯ ಎಕಾನಮಿಗೆ 15,000 ಕೋಟಿ ಏನು ದೊಡ್ಡ ಮ್ಯಾಟರ್ ಆಗೋದಿಲ್ಲ.
ಆ 15,000 ಕೋಟಿಯ ಮರ್ಮ ಏನು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ ಭಾರತಕ್ಕೆ ಬೇಕಾದಂಥ ಅತ್ಯಂತ ಇಂಪಾರ್ಟೆಂಟ್ ಬಂದರುಗಳಿದ್ದಾವೆ. ಎರಡೂ ದೇಶದಲ್ಲಿ ಒಂದೊಂದು ಬಂದರಿದೆ. ಇದೆರಡೂ ಕೂಡ ತೀರಾ ಇಂಪಾರ್ಟೆಂಟ್. ಒಂದು IMEC ಕಾರಿಡಾರ್ ಜೊತೆಗೆ ಗುರುತಿಸಿಕೊಂಡಿದೆ. ಅದು ಇಸ್ರೇಲ್ನಲ್ಲಿರುವಂತಹ ಹೈಫಾ ಬಂದರು. ಇದು ಇಸ್ರೇಲ್ನ ಪಾಲಿಗೆ ಎಷ್ಟು ಮುಖ್ಯವೋ ಭಾರತದ ಪಾಲಿಗೂ ಕೂಡ ಅಷ್ಟೇ ಮುಖ್ಯ. ಈ ಹೈಫಾ ಬಂದರಿನ ವಿಚಾರ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅನ್ನಿಸ್ತಾ ಇರಬಹುದು, ಅದರಲ್ಲಿ ಭಾರತದ್ದೇನಿದೆ, ಅಲ್ಲೇನೋ ಹೂಡಿಕೆ ಮಾಡಿರುವಂಥದ್ದು ಅದಾನಿ ಅಲ್ವಾ, ಅದಾನಿ ಹೂಡಿಕೆ ಇದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಹೋದರೆ ಅದಾನಿದಲ್ವಾ ದುಡ್ಡು ಹೋಗೋದು ಅಂತ. ಖಂಡಿತವಾಗ್ಲೂ ಹಾಗಲ್ಲ ಮಿತ್ರರೇ. ಆ ಪೋರ್ಟ್ ಇದೆಯಲ್ಲ ಭಾರತಕ್ಕೆ ತೀರಾ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, ಭಾರತದ ಬಹುನಿರೀಕ್ಷಿತ IMEC ಕಾರಿಡಾರ್ನ ಭಾಗ ಅದು. ಅಲ್ಲಿ ಅದಾನಿ ಕಂಪನಿ ಹೂಡಿಕೆ ಮಾಡಿದೆ ಅಂತಂದರೆ ಅದು ಭಾರತದ ಹೂಡಿಕೆ. ಯಾಕೆಂದರೆ ಅದಾನಿ ಭಾರತಕ್ಕೆ ಸೇರಿದವ್ರಲ್ವಾ, ಅದು ಭಾರತದ ದುಡ್ಡಲ್ವಾ. ಹೀಗಾಗಿ ಭಾರತ ಸರ್ಕಾರ ಆ ಬಂದರನ್ನು ಅಂದರೆ ಹೈಫಾ ಬಂದರನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಇರಾನ್ ಜೊತೆಗೆ ಕಮ್ಯುನಿಕೇಟ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ನೀವು ಇಸ್ರೇಲ್ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಹೈಫಾ ಬಂದರು ನಮಗೆ ಸೇರಿದೆ, ಅದು ನೆನಪಿರಲಿ ಅಂತ ಭಾರತ ಪದೇ ಪದೇ ಇರಾನ್ಗೆ ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ಇಸ್ರೇಲ್ಗೂ ಕೂಡ ಮನವಿ ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಚಹಬಾರ್ ಬಂದರು. ನಿಮಗೆಲ್ಲ ಗೊತ್ತು, ಚಹಬಾರ್ ಬಂದರಿನಲ್ಲಿ ಭಾರತದ $550 ಮಿಲಿಯನ್ ಹೂಡಿಕೆ ಇದೆ. ಆ ಚಹಬಾರ್ ಬಂದರನ್ನು ಬಿಲ್ಡ್ ಮಾಡೋದಕ್ಕೆ ಭಾರತ ಅನೇಕ ವರ್ಷಗಳ ಪರಿಶ್ರಮ ಪಟ್ಟಿದೆ. ಯಾಕೆಂದ್ರೆ ಅಮೆರಿಕದ ಸಾಕಷ್ಟು ನಿರ್ಬಂಧ ಇತ್ತು. ಈಗ ತಾನೇ ಬಂದರು ಕೈಗೆ ಬಂದಿದೆ. ಅಷ್ಟರಲ್ಲಾಗಲೇ ಅದಕ್ಕೆ ಯುದ್ಧದಿಂದ ಹಾನಿ ಆಗಿಬಿಟ್ರೆ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಮಾತ್ರ ನಷ್ಟ ಆಗೋದಿಲ್ಲ, ಭಾರತದ ಮುಂದಿನ ಯೋಜನೆಗಳಿಗೂ ಕೂಡ ಬಹಳ ದೊಡ್ಡ ನಷ್ಟ ಆಗುತ್ತೆ. ಈ ಚಹಬಾರ್ ಬಂದರು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ, ಇವತ್ತು ನಾವು ಸೆಂಟ್ರಲ್ ಏಷ್ಯಾವನ್ನು ತಲುಪೋದಕ್ಕೆ ಇದೊಂದೇ ದಾರಿ ಇರುವಂತಹದ್ದು. ಹಾಗೆ ನಾವು ಈ ಬಂದರಿನ ಮೂಲಕವಾಗಿ ರಷ್ಯಾವನ್ನು ಕೂಡ ತಲುಪ್ತಾ ಇದ್ದೀವಿ. ಇದೆಲ್ಲದಕ್ಕೂ ರಹದಾರಿ ಇದ್ದಂತೆ. ಇಸ್ರೇಲ್ನ ಹೈಫಾ ಬಂದರಿನಲ್ಲಿ ಅದಾನಿಯ 70% ಶೇರ್ ಇದೆ, ಅಂದರೆ $1.2 ಬಿಲಿಯನ್, ಹತ್ತತ್ರ 10,000 ಕೋಟಿ. ಅದೇ ರೀತಿಯಾಗಿ ಚಹಬಾರ್ ಬಂದರಿನಲ್ಲಿ ಭಾರತದ $550 ಮಿಲಿಯನ್, ಹತ್ತತ್ರ 5,000 ಕೋಟಿಯಷ್ಟು ಹೂಡಿಕೆ ಇದೆ. ಹೀಗಾಗಿ ಈ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ಎರಡೂ ಸರ್ಕಾರಗಳ ಜೊತೆಗೆ ಭಾರತ ನಿರಂತರವಾಗಿ ಮನವಿ ಮಾಡ್ತಾ ಇದೆ, ನಮ್ಮ ಬಂದರುಗಳ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತ. ಇದರ ರಿಸಲ್ಟ್ ಏನು ಕೇಳಿದ್ರೆ, ಇರಾನ್ ಹೈಫಾವನ್ನು ಗುರಿ ಮಾಡಿತ್ತು. ಅವರ 3ನೇ ದಿನದ ದಾಳಿಯಲ್ಲೇ ಹೈಫಾಗೆ ಅವರು ರೀಚ್ ಆಗಿದ್ದಾರೆ. ಆದರೆ ಹೈಫಾದ ಬಂದರನ್ನು ಇದುವರೆಗೂ ಮುಟ್ಟಿಲ್ಲ. ಹೈಫಾದಲ್ಲಿರುವ ಬಂದರು ಈಗಲೂ ಕೂಡ ಆಪರೇಷನ್ನಲ್ಲೇ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಇನ್ನೊಂದು ಕಡೆ ಪುತಿನ್ ಕೂಡ ಇರಾನ್ನಲ್ಲಿರುವಂತಹ ತಮ್ಮ ಇನ್ವೆಸ್ಟ್ಮೆಂಟನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಇರಾನ್ನಲ್ಲಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಇರುವಂತಹದ್ದು ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ. ಅಂದರೆ ಇರಾನ್ನಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ರಷ್ಯಾ ಮುಂದಾಗಿತ್ತು. ಬಶಹರ್ ಅನ್ನುವಂತಹ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಇದೆ, ಅದರ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾಗ್ತಾ ಇತ್ತು. ಆರಂಭದಲ್ಲಿ ಪುತಿನ್ ಇದನ್ನು ರಕ್ಷಿಸಿಕೊಳ್ಳೋದಕ್ಕೆ ಇಸ್ರೇಲ್ ಜೊತೆಗೆ ಮಾತುಕತೆಗೆ ಮುಂದಾಗಿದ್ರು. ಆದರೆ ಮಾತುಕತೆ ಅಷ್ಟು ಫಲಪ್ರದ ಆಗೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಪುತಿನ್ ಇಸ್ರೇಲ್ಗೆ ಧಮಕಿ ಹಾಕಿದ್ದಾರೆ. ಒಂದು ವೇಳೆ ನೀವೇನಾದರೂ ನಮ್ಮ ನಿರ್ಮಾಣ ಹಂತದಲ್ಲಿರುವಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ದಾಳಿ ಮಾಡಿದ್ದೇ ಆದರೆ ಇದು ಚೆರ್ನೋಬಿಲ್ನಂತಹ ದುರ್ಘಟನೆಗೆ ಕಾರಣ ಆಗಬಹುದು. ಚೆರ್ನೋಬಿಲ್ ದುರ್ಘಟನೆ ನಿಮಗೆಲ್ಲ ಗೊತ್ತಲ್ಲ, 1986ರಲ್ಲಿ ಅಂದರೆ USSR ಇತ್ತು. ಈಗಿನ ಉಕ್ರೇನ್ ದೇಶ ಇದೆಯಲ್ಲ, ಅಲ್ಲಿರುವಂತಹ ಚೆರ್ನೋಬಿಲ್ನಲ್ಲಿ ಸಂಭವಿಸಿದಂತಹ ಒಂದು ನ್ಯೂಕ್ಲಿಯರ್ ದುರಂತ ಅನೇಕ ಜನರ ಸಾವಿಗೆ ಕಾರಣ ಆಗಿತ್ತು. ಇಡೀ ವಿಶ್ವದಲ್ಲಿ ಸಂಭವಿಸಿದಂತಹ ಅತ್ಯಂತ ಘೋರವಾದಂತಹ ನ್ಯೂಕ್ಲಿಯರ್ ದುರಂತ. ಅದಕ್ಕೆ ಪುತಿನ್ ಇಸ್ರೇಲ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನೀವೇನಾದರೂ ಇರಾನ್ನಲ್ಲಿರುವಂತಹ ನಮ್ಮ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೇ ಆದರೆ ಅಂತಹದೇ ಇನ್ನೊಂದು ದುರಂತ ಸಂಭವಿಸಬಹುದು. ನ್ಯೂಕ್ಲಿಯರ್ ವಿಕಿರಣಗಳ ಸೋರಿಕೆ ಆಗುತ್ತೆ, ಇದರಿಂದ ಅಪಾರ ಪ್ರಮಾಣದ ಸಾವು ನೋವುಗಳಾಗುತ್ತೆ, ಇಡೀ ಏಷ್ಯಾ ಇದರಿಂದ ಸಫರ್ ಪಡಬೇಕಾಗಬಹುದು. ಹೀಗಾಗಿ ಎಚ್ಚರಿಕೆ ಇರಲಿ ಅಂತ ಹೇಳಿ ಇಸ್ರೇಲ್ಗೆ ಪುತಿನ್ ಅಕ್ಷರಶಃ ಧಮಕಿ ಹಾಕಿದ್ದಾರೆ. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗ್ತಿರುವ ಯುದ್ಧದ ತೀವ್ರತೆಯನ್ನು ನೋಡಿದ್ರೆ ಯಾರ ಆಸ್ತಿ ಪಾಸ್ತಿಯೂ ಉಳಿಯುವಂತಹದ್ದು ಡೌಟು ಅನ್ನುವ ರೀತಿಯಲ್ಲೇ ಇದೆ. ಇನ್ನು ಮಿತ್ರರೇ, ಇಸ್ರೇಲ್ ಈಗ ಇರಾನ್ನಲ್ಲಿರುವಂತಹ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದೆ. ಖಮೇನಿಯನ್ನು ಕೊಂದುಬಿಟ್ಟಾದರೂ ಅಲ್ಲಿ ರೆಜಿಮನ್ನು ಚೇಂಜ್ ಮಾಡೋದಕ್ಕೆ ಇಸ್ರೇಲ್ ಬಯಸ್ತಾ ಇದೆ ಅಂತ ನಾನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಸರ್ ಇದು ಭಾರತಕ್ಕೆ ನೆಗೆಟಿವ್ ಅಲ್ವಾ, ಒಂದು ವೇಳೆ ಖಮೇನಿ ಸರ್ಕಾರ ಹೋಗಿದ್ದೆ ಆದರೆ ಅಲ್ಲಿ ಅಮೆರಿಕ ಫ್ರೆಂಡ್ಲಿ ಸರ್ಕಾರ ಬರುತ್ತೆ, ಇದರಿಂದ ಭಾರತಕ್ಕೆ ತೊಂದರೆ ಆಗಬಹುದು, ಪಾಕಿಸ್ತಾನದ ಹಿಡಿತ ಬರಬಹುದು, ಹೀಗೆಲ್ಲ ಕೆಲವರು ಕಮೆಂಟ್ ಹಾಕಿದ್ರು. ಆ ಬಗ್ಗೆ ತಿಳಿಸ್ಕೊಡಿ ಅಂತ ಕೂಡ ಕೆಲವರು ಕೇಳಿದ್ರು. ಆ ರೀತಿಯಾದಂತಹ ಒಂದು ಚರ್ಚೆ ಇರೋದು ನಿಜ. ಒಂದು ವೇಳೆ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರ ಹೋಗಿ ಅಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರ ಬಂದಿದ್ದೇ ಆದರೆ ಪಾಕಿಸ್ತಾನದ ಹಿಡಿತ ಜಾಸ್ತಿ ಆಗಬಹುದು, ಇರಾನ್ನಲ್ಲಿರುವಂತಹ ಭಾರತದ ಇನ್ವೆಸ್ಟ್ಮೆಂಟ್ಗಳಿಗೆ ಭಾರತ ಮತ್ತು ಇರಾನ್ನ ಸಂಬಂಧಕ್ಕೆ ತೊಡಕಾಗಬಹುದು ಅನ್ನುವಂಥ ಲೆಕ್ಕಾಚಾರ. ಆದರೆ ಆ ಸಾಧ್ಯತೆಗಳು 190% ಕಡಿಮೆ. ಯಾಕೆ ಕೇಳಿದ್ರೆ, ಮೊದಲನೇದಾಗಿ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹ ಸಾಧ್ಯತೆಗಳೇ ಇಲ್ಲ. ಇದು ಅಮೆರಿಕಾಗೆ ಗೊತ್ತಿದ್ದೇ ಅಮೆರಿಕ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಸಾಕಷ್ಟು ಹಿಂದೇಟು ಹಾಕ್ತಾ ಇದೆ. ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಇರಾನ್ನಲ್ಲಿ ಸದ್ಯ ಅಯತುಲ್ಲಾ ಅಲಿ ಖಮೇನಿ ಸರ್ವೋಚ್ಚ ನಾಯಕ. ನಾಳೆ ಒಂದು ವೇಳೆ ಇನ್ ವರ್ಸ್ಟ್ ಕೇಸ್
ಇಸ್ರೇಲ್ ಏನಾದರೂ ಅಯತುಲ್ಲಾ ಅಲಿ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ಎಲಿಮಿನೇಟ್ ಮಾಡ್ತು ಅಂತ ಅಂದುಕೊಳ್ಳಿ. ಆಗ ಅಯತುಲ್ಲಾ ಅಲಿ ಖಮೇನಿಯ ಉತ್ತರಾಧಿಕಾರಿ ಇರಾನ್ನಲ್ಲಿ ಅಧಿಕಾರಕ್ಕೆ ಬರ್ತಾನೆ ಹೊರತು ಅದು ಅವನ ಮಗನೂ ಆಗಿರಬಹುದು, ಇನ್ಯಾರೋ ಒಬ್ಬ ಕ್ಲರಿಕ್ಕೂ ಆಗಿರಬಹುದು. ಅದನ್ನ ಬಿಟ್ಟು ಈ ವ್ಯವಸ್ಥೆಯನ್ನೇ ಕಿತ್ತಾಕ್ಬಿಟ್ಟು ಹೊಸದಾಗಿ ಎಲೆಕ್ಷನ್ ನಡೆಸಿ ಇನ್ಯಾರೋ ಒಬ್ಬನನ್ನ ಅಧಿಕಾರಕ್ಕೆ ತರುತ್ತೆ ಅಮೆರಿಕ ಅಂತಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಬೇಕು ಅಂತಂದ್ರೆ ಅದಕ್ಕೊಂದು ಜನಾಂದೋಲನ ಆಗಬೇಕು, ಜನಾಂದೋಲನದ ಮೂಲಕವೇ ಅದಾಗಬೇಕು. ಇಲ್ಲ ನೀವು ಬಲವಂತವಾಗಿ ಮಾಡ್ತೀನಿ ಅಂತಂದ್ರೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಸಿಕ್ಕಾಕೊಂತಲ್ಲ 20 ವರ್ಷ, ಅದೇ ಪರಿಸ್ಥಿತಿ ಇರಾನ್ನಲ್ಲೂ ಆಗತ್ತೆ. ಇದೇ ಕಾರಣದಿಂದ ಅಮೆರಿಕ ಹಿಂದೇಟು ಹಾಕ್ತಾ ಇದೆ. ಈಗ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಏನು ಮಾಡೋದಕ್ಕೆ ಹೊರಡ್ತು, ನಾವು ಅಲ್ಲಿದ್ದಂತಹ ತಾಲಿಬಾನಿಗಳನ್ನು ಕಿತ್ತಾಕ್ಬಿಟ್ಟು ಅವರು ಭಯೋತ್ಪಾದಕರನ್ನು ಪೋಷಿಸ್ತಾರೆ, ಅದೊಂದು ಭಯೋತ್ಪಾದಕ ಗುಂಪು, ಹೀಗಾಗಿ ನಾವು ಅವರನ್ನು ಎಲಿಮಿನೇಟ್ ಮಾಡಿಬಿಟ್ಟು ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪಿಸ್ತೀನಿ ಅಂತ ಅಮೆರಿಕ ಹೋಗಿದ್ದು. ಅಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡ್ತು, ಅಲ್ಲೊಂದು ಸರ್ಕಾರವನ್ನು ಸ್ಥಾಪಿಸ್ತು, ಅಲ್ಲಿ ಎಲೆಕ್ಷನ್ಗಳನ್ನು ಮಾಡ್ತು, ಅಲ್ಲಿ ಸರ್ಕಾರವನ್ನು 20 ವರ್ಷಗಳ ಕಾಲ ನಡೆಸ್ತು. ಅಲ್ಲಿ ಅಮೆರಿಕ $3 ಟ್ರಿಲಿಯನ್ ಹೆಚ್ಚಿನ ಹಣವನ್ನು ವೆಚ್ಚ ಮಾಡಿದೆ. ಅದರಿಂದ ರಿಸಲ್ಟ್ ಏನಾಯ್ತು ಹೇಳಿ, ಅಮೆರಿಕವೇ ಸೋತು ವಾಪಸ್ ಬರಬೇಕಾಗಿ ಬಂತು. ಅಮೆರಿಕ ಅಲ್ಲಿಂದ ಕಾಲ್ ಕೀಳ್ತಿದ್ದಂತೆ ತಾಲಿಬಾನಿಗಳು ಮತ್ತೆ ಅಧಿಕಾರಕ್ಕೆ ಬಂದರು. ಈಗ ಇರಾನ್ನಲ್ಲೂ ಅದೇ ಪರಿಸ್ಥಿತಿ ಆಗುತ್ತೆ. ಅಮೆರಿಕ ಬಲವಂತವಾಗಿ ಅಲ್ಲಿನ ಸರ್ಕಾರವನ್ನ ಕಿತ್ತಾಕ್ಬಿಟ್ಟು ಹೊಸ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ರೆ ಅದು ಜನಮಾನಸದಲ್ಲಿ ಅದಕ್ಕೆ ಮಾನ್ಯತೆ ಸಿಗೋದಿಲ್ಲ. ಅಮೆರಿಕ ನಮ್ಮನ್ನ ಇಂಡೈರೆಕ್ಟ್ ಆಗಿ ಆಳ್ತಾ ಇದೆ, ಇದು ಅಮೆರಿಕದ ಸರ್ಕಾರ ಅನ್ನುವಂಥ ಭಾವನೆ ಇರಾನ್ನ ಜನತೆಗೆ ಬರುತ್ತೆ. ಆಗ ಆ ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿ ಜನಾಂದೋಲನಗಳು ಶುರುವಾಗ್ಬಿಡ್ತವೆ. ಆ ಸರ್ಕಾರ ಸಸ್ಟೈನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಯುದ್ಧ ಯಾವ ಮೂಲಕವಾಗಿ ಎಂಡ್ ಆಗಬಹುದು ಅಂತಂದ್ರೆ, ಈಗ ಅಮೆರಿಕ ಒಂದು ವೇಳೆ ಯುದ್ಧಕ್ಕೆ ಎಂಟ್ರಿ ಆಗಿ ಅಥವಾ ಅದಕ್ಕೂ ಮುಂಚೆ ಇಸ್ರೇಲೇ ಅಯತುಲ್ಲಾ ಅಲಿ ಖಮೇನಿಯನ್ನ ಮುಗಿಸ್ಬಿಟ್ಟು ಹೊಸ ಸರ್ಕಾರ ಒಂದು ವೇಳೆ ಸರೆಂಡರ್ ಆದ್ರೆ ಅದು ಅಯತುಲ್ಲಾ ಅಲಿ ಖಮೇನಿಯ ಮಗನೇ ಆಗಿರಬಹುದು ಅಥವಾ ಇನ್ಯಾರೊಬ್ಬ ಅಧಿಕಾರಕ್ಕೆ ಬರಬಹುದು. ಆತನ ಬಳಿಯಲ್ಲಿ ಬಲವಂತವಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿಸ್ಕೊಳ್ಬಹುದು. ಅದನ್ನ ಬಿಟ್ಟು ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಹೆಚ್ಚೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತ ಏನು ಈ ಬಗ್ಗೆ ಟೂ ಮಚ್ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಒಂದು ವೇಳೆ ಇನ್ನು ವರ್ಸ್ಟ್ ಕೇಸ್ ಇರಾನ್ನಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರವೇ ಬಂತು ಅಂತ ಅಂದುಕೊಳ್ಳಿ, ಆ ಸರ್ಕಾರ ಮತ್ತು ಪಾಕಿಸ್ತಾನದ ನಡುವೆ ಬಹಳ ಬಾಂಧವ್ಯ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಅದು ಸುನ್ನಿ ಮತ್ತು ಶಿಯಾ ಕಂಟ್ರಿ, ಒಂದಕ್ಕೊಂದಕ್ಕೆ ವೈಚಾರಿಕವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಎಷ್ಟೇ ನಾವು ಎದುರುಗಡೆ ಒಂದು ಅಂತ ತೋರಿಸ್ಕೊಂಡ್ರೂ ಕೂಡ ಒಳಗೊಳಗೆ ಸಾಕಷ್ಟು ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಒಟ್ನಲ್ಲಿ ಅಂತಿಮವಾಗಿ ಏನು ಹೇಳಬೇಕು ಅಂತಂದ್ರೆ, ಈ ಯುದ್ಧದಿಂದ ಭಾರತಕ್ಕೆ ನೆಮ್ಮದಿ ಅಂತೂ ಇಲ್ಲ. ಭಾರತಕ್ಕೇನೋ ಬಹಳ ಒಳ್ಳೆ ರಿಸಲ್ಟ್ ಸಿಕ್ಕಿಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಲೆಬಿಸಿಯನ್ನು ಎದುರಿಸಲೇಬೇಕು. ಈ ಇಡೀ ಭಾಗದಲ್ಲಿ ಒಂದು ಶಾಂತಿ ನೆಲೆಸಿದ್ದೇ ಆದರೆ ಭಾರತಕ್ಕೆ ಲಾಭ ಆಗುತ್ತೆ, ಅಷ್ಟನ್ನು ಮಾತ್ರ ಹೇಳಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.